2 ವಿಷಯ. ಒಂದು ಅದಕ್ಕೆ ಉತ್ತರ ಕೇಳ್ತೇನೆ. ಇನ್ನೊಂದು ಹೇಳ್ತಾರೆ ಅವರು, ನೀವು ನಿಮ್ಮ ಮಕ್ಕಳನ್ನು ಕಳಿಸಿ ನೋಡೋಣ. ನೀವು ನನ್ನ ತಂದೆಯಿಂದಲೇ ನಾನು ಬಂದಿದ್ದೇನ್ರಿ. ಇವತ್ತು ನಾನು ನಿಂತಿದ್ರೆ ನನ್ನ ತಂದೆ RSSನಲ್ಲಿದ್ದವರು. ಅವರ ಪ್ರೋತ್ಸಾಹದಿಂದ ಇವತ್ತು ನನ್ನ ಮಗಳು, ನಾನು ದೇಶದ ಬಗ್ಗೆ ಮೇಡಮ್ ಅವ್ರು ಏನು ಮಾತಾಡ್ತಾರೆ ಅಂತ ಅವರ ಪ್ರಶ್ನೆಗೆ ಉತ್ತರ ಒಮ್ಮೊಮ್ಮೆ ಕೊಡೋದಕ್ಕೆ ಬೇಜಾರಾಗುತ್ತೆ. ನಮ್ಮ ದೇಶದವರಾಗಿ ಒಂದು ದಿನ ಬನ್ನಿ, ನಮ್ಮ ಮೈ ರೋಮಾಂಚನ ಆಗುವ ರೀತಿಯಲ್ಲಿ ರಾಷ್ಟ್ರ ಪ್ರೇಮವನ್ನು ನಮಗೆ ಕಲಿಸಿಕೊಡ್ತಾರೆ. ಆ ರಾಷ್ಟ್ರ ಧ್ವಜವನ್ನು ಕೆಳಗೆ ಬೀಳಲಿಕ್ಕೆ ಬಿಡೋದಿಲ್ಲ, ಹಾಗಂತ ಹೇಳಿ ಮುಸಲ್ಮಾನರಿಗೆ ಬೈಯೋದಿಲ್ಲ, ಅವರು ಕ್ರಿಶ್ಚಿಯನ್ರಿಗೆ ಬೈಯೋದಿಲ್ಲ. ಕ್ರಿಶ್ಚಿಯನ್ರ ಅನ್ಯಾಯ ಮಾಡಿದರೆ ಧ್ವನಿ ಎತ್ತಲಿಕ್ಕೆ ಹೇಳ್ತಾರೆ. ಮುಸಲ್ಮಾನರಿಂದ ಅನ್ಯಾಯ ಆದರೆ ರಾಷ್ಟ್ರೀಯತೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನೆಲಕ್ಕೆ ಅನ್ಯಾಯ ಆದರೆ ಧ್ವನಿ ಎತ್ತಿ ಅಂತ, ರಾಷ್ಟ್ರದೇವಗೆ ಪ್ರಾಣ ದೀವಿಗೆ ಸೇವೆಯಾಗಲಿ ನಾಡಿಗೆ ಅಂತ ನಮಗೆ ಕಲಿಸಿಕೊಟ್ಟದು. ಯಾವ ಮಂದೆಗೂ ಭಾಗವೆಂದಿಗೂ ಸ್ವಾಭಿಮಾನದ ಛಲವಿದೆ, ಬರಲಿ ವೈರಿಯು ಘೋರಿ ಕಾದಿದೆ, ಗೆದ್ದು ಬದುಕುವ ಛಲ ಇದೆ. ಇದನ್ನು ಕಲಿಸಿಕೊಟ್ಟವ್ರಿ ಅವರು ನಮಗೆ. ಇವತ್ತಿಗೂ ನಾವು ಅದರಿಂದ ಬೆಳೆದವರು. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವರು 1 ತಿಂಗಳು ಬಂದರೆ ಸಾಕು,